ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊರೋನಾ ಮತ್ತಷ್ಟು ಹರಡಲಿದೆ, ಸಂಚಲನ ಮೂಡಿಸಿದ ಬಾಬಾ ವಾಂಗ ಭವಿಷ್ಯವಾಣಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ಕೆಲ ವೆಬ್ಸೈಟ್ಗಳಿಂದ ಮತ್ತು ಕೆಲವೊಂದಿಷ್ಟು ಮಾಹಿತಿಯ ಆಧಾರದ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವಂತಹ ಸುದ್ದಿಗಳನ್ನು ಇಟ್ಟುಕೊಂಡು ನಾವು ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವೇ ಈ ಕೊರೋನಾ ಭವಿಷ್ಯ. ಬಾಬಾ ವಾಂಗ ಭವಿಷ್ಯವಾಣಿ ಈಗ ನಿಜವಾಗಿದೆ ಅಂತ ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ ಪ್ರಕಟವಾಗಿದೆ. ಹಾಗಾದ್ರೆ ವೆಬ್ಸೈಟ್ಗಳಲ್ಲಿ ಪ್ರಕಟವಾಗಿರುವಂತಹ ಬಾಬಾ ವಾಂಗ ಭವಿಷ್ಯವಾಣಿಯನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಬಾಬಾ ವಾಂಗ ಬಲ್ಗೇರಿಯಾದ ಪ್ರಸಿದ್ಧ ಭವಿಷ್ಯಕಾರ್ತಿ. 1969ರಲ್ಲಿ ಇಂದಿರಾ ಗಾಂಧಿಯ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದು ಅವರು ಏನ್ ಹೇಳಿದ್ರಂದ್ರೆ, ಹೊಗೆ ಮತ್ತು ಬೆಂಕಿಯಲ್ಲಿ ನಾನು ಕಿತ್ತಳೆ ಹಳದಿ ಉಡುಪನ್ನ ನೋಡುತ್ತೇನೆ, ಆ ಉಡುಪು ಅವಳನ್ನ ನಾಶ ಮಾಡುತ್ತದೆ. ಈ ಭವಿಷ್ಯವಾಣಿಯನ್ನ ಇಂದಿರಾ ಗಾಂಧಿಯ ಹತ್ಯೆಯೊಂದಿಗೆ ಸಂಬಂಧಿಸಲಾಗಿತ್ತು. 1984ರ ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯನ್ನ ಅವರ ಅಂಗರಕ್ಷಕರು ಗುಂಡಿಕ್ಕಿ ಹತ್ಯೆ ಮಾಡಿದಾಗ ಇಂದಿರಾ ಗಾಂಧಿಯವರು ಕಿತ್ತಳೆ ಹಳದಿ ಬಣ್ಣದ ಸೀರೆಯನ್ನ ಧರಿಸಿದ್ರು ಅಂತ ಹೇಳಲಾಗತ್ತೆ. ಈ ಘಟನೆಯು ಬಾಬಾ ವಾಂಗ ಅವರ ಭವಿಷ್ಯವಾಣಿಯಂತೆ ನಡೆದಿತ್ತು ಅಂತ ಹೇಳಲಾಗಿದೆ. ಈ ಭವಿಷ್ಯವಾಣಿಯನ್ನ 1969ರಲ್ಲಿ ನುಡಿದಿದ್ರು ಬಾಬಾ ವಾಂಗ. ಆದರೆ ಆ ಭವಿಷ್ಯವಾಣಿ ನಿಜವಾಗಿದ್ದು 1984ರಲ್ಲಿ. ಅದಾದ ನಂತರ ಬಾಬಾ ವಾಂಗ ಅವರು ಕೊರೋನಾ ವೈರಸ್ ಬಗ್ಗೆ ನಿಖರವಾಗಿ ಭವಿಷ್ಯವಾಣಿಯನ್ನ ನುಡಿದಿದ್ರು ಅಂತ ಹಲವು ವರದಿಗಳು ಹೇಳುತ್ತವೆ. ಅವರ ಭವಿಷ್ಯವಾಣಿಯ ಪ್ರಕಾರ 21ನೇ ಶತಮಾನದ ಆರಂಭದಲ್ಲಿ ಒಂದು ಮಹಾಮಾರಿಯು ವಿಶ್ವಾದ್ಯಂತ ಹರಡತ್ತೆ ಅಂತ ಹೇಳಿದ್ರು. ಈ ರೋಗವು ಜನರ ಜೀವನದ ಮೇಲೆ ಅತೀವವಾದ ಮತ್ತು ತೀವ್ರವಾದ ಪರಿಣಾಮ ಬೀರತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಾಗೂ ಸಾಮಾಜಿಕ ಅಸ್ಥಿರತೆಯನ್ನ ಸೃಷ್ಟಿ ಮಾಡತ್ತೆ ಅಂತ ಬಾಬಾ ವಾಂಗ ಎಚ್ಚರಿಕೆಯನ್ನು ನೀಡಿದರು. ಅದರಂತೆ ಕೊರೋನಾ ವೈರಸ್ನ ಅಂದ್ರೆ ಕೋವಿಡ್-19ನ ಉಗಮ ಆಗತ್ತೆ. ಜೊತೆಗೆ ವಿಶ್ವಾದ್ಯಂತ ಪರಿಣಾಮ ಬೀರಿ ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು ಇದೇ ಕೊರೋನಾ ವೈರಸ್. ಈ ಒಂದು ಭವಿಷ್ಯವಾಣಿ ನಿಜವಾಗ್ತಾ ಇತ್ತು. ಈ ಒಂದು ಭವಿಷ್ಯವಾಣಿಯನ್ನ ನುಡಿದ ನಂತರ ಬಾಬಾ ವಾಂಗ ಅವರ ಭವಿಷ್ಯವಾಣಿ ನಿಜವಾಗಿತ್ತು. ಭವಿಷ್ಯವಾಣಿಯ ಬಗ್ಗೆ ನಿಖರವಾಗಿ ಅಂದ್ರೆ ಕೊರೋನಾ ವೈರಸ್ನ ಬಗ್ಗೆಯೇ ಉಲ್ಲೇಖ ಮಾಡಿರಲಿಲ್ಲ. ಬದಲಿಗೆ ಒಂದು ಸಾಂಕ್ರಾಮಿಕ ರೋಗದ ಬಗ್ಗೆ ಸಾಮಾನ್ಯವಾಗಿ ಮಾತನಾಡಿದ್ರು ಬಾಬಾ ವಾಂಗ. ಅದರಂತೆ 2020ರಲ್ಲಿ ಅಂದ್ರೆ ಬಾಬಾ ವಾಂಗ ನುಡಿದಂತೆ 21ನೇ ಶತಮಾನದಲ್ಲಿ ಕೊರೋನಾ ಅನ್ನೋ ಸಾಂಕ್ರಾಮಿಕ ರೋಗ ಬಂದು 7 ಲಕ್ಷ ಜನರನ್ನ ಬಲಿ ಪಡೆದಿತ್ತು. 70 ಕೋಟಿ ಜನರ ದೇಹ ಹೊಕ್ಕು ಕೊಡಬಾರದ ಕಾಟ ಕೊಟ್ಟಿತ್ತು. ಆದರೆ ಈಗ 2025 ಜೂನ್ ತಿಂಗಳಿನಿಂದ ಮತ್ತೆ ಅದೇ ಕೊರೋನಾ ವೈರಸ್ ಹೊಸ ರೂಪ ತಾಳಿ ಡಬಲ್ ಡೆಡ್ಲಿ ಡೇಂಜರ್ ಆಗಿ ಕಾಟ ಕೊಡಲಿದೆ ಅಂತ ಬಾಬಾ ವಾಂಗ ಹೇಳಿದ್ದಾರೆ. ಹೌದು, ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳ ಬಗ್ಗೆ ಚರ್ಚೆ ಮತ್ತೊಮ್ಮೆ ಆರಂಭವಾಗಿದೆ. 2030ರಲ್ಲಿ ಹೊಸ ವೈರಸ್ ತುಂಬಾ ತೀವ್ರವಾಗಿ ಹರಡಿಕೊಳ್ಳುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಇದಕ್ಕೂ ಮೊದಲೇ ಕೊರೋನಾ ವೈರಸ್ ಹರಡತ್ತೆ. ಭವಿಷ್ಯದ ಬಗ್ಗೆ ಬಾಬಾ ವಾಂಗ ಅವರ ಅನೇಕ ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿದೆ. ಈಗ ಈ ಕೊರೋನಾ ಪ್ರಕರಣದಲ್ಲೂ ಅವಳು ಹೇಳಿದ್ದು ಸಂಭವಿಸ್ತಾ ಇದೆ ಎನ್ನೋ ಈಗ ಈ ಕೊರೋನಾ ಪ್ರಕರಣದಲ್ಲೂ ಅವಳು ಹೇಳಿದ ಭವಿಷ್ಯವಾಣಿ ಸಂಭವಿಸ್ತಾ ಇದೆಯಾ ಅಥವಾ ಘಟಿಸ್ತಾ ಇದೆಯಾ ಅನ್ನುವಂತಹ ಆತಂಕ, ಭಯ ಎಲ್ಲರನ್ನ ಕಾಡ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿ ಕಳೆದುಕೊಂಡ ಬಾಬಾ ವಾಂಗ ಭವಿಷ್ಯದ ಘಟನೆಗಳನ್ನ ನಿಖರವಾಗಿ ಊಹಿಸಿದ್ರು. ಅವಳು ಸಾಯುವ ಮುನ್ನ ಮುಂಬರೋ ವರ್ಷಗಳಲ್ಲಿ ಏನಾಗಲಿದೆ ಅಂತ ಬರೆದಿಟ್ಟಿದ್ರು. ಈಗ ಕೊರೋನಾ ವೈರಸ್ ಬಗ್ಗೆ ಹೇಳೋದಾದ್ರೆ 1999ರಲ್ಲಿ ಜಪಾನಿನ ಲೇಖಕ ರಿಯೋ ತುತ್ಸುಕಿ ದಿ ಫ್ಯೂಚರ್ ಈಸ್ ಐ ಸಿ ಇಟ್ ಅನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ. ಇದರಲ್ಲಿ ಅವರು ಕೊರೋನಾದ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನ ಬರೆದಿದ್ದಾರೆ. ಏಪ್ರಿಲ್ 2020ರಲ್ಲಿ ಅಪರಿಚಿತ ವೈರಸ್ ಬರುತ್ತೆ, ಅದು ಏಪ್ರಿಲ್ನಲ್ಲಿ ಉತ್ತುಂಗಕ್ಕೇರತ್ತೆ ಮತ್ತು ನಂತರ ಕಣ್ಮರೆಯಾಗತ್ತೆ ಅಂತ ಹೇಳಿದ್ರು. ಅದರಂತೆ 10 ವರ್ಷಗಳ ನಂತರ 2030ರಲ್ಲಿ ವೈರಸ್ ತುಂಬಾ ಗಂಭೀರವಾಗಿರಲಿದೆ, ಇದು ಬಹಳಷ್ಟು ಜನರನ್ನ ಕೊಲ್ಲತ್ತೆ, ಇದು ಮತ್ತೊಮ್ಮೆ ಜಾಗತಿಕ ಆರೋಗ್ಯ ವ್ಯವಸ್ಥೆಯನ್ನ ಹದಗೆಡತ್ತೆ ಅಂತ ಭವಿಷ್ಯವಾಣಿಯನ್ನ ಬರೆದಿದ್ರು ತುತ್ಸುಕಿ ಅವರು. 2030ಕ್ಕೂ ಇನ್ನು 4 ವರ್ಷಗಳು ಬಾಕಿ ಇರುವಾಗಲೇ ಹೊಸ ವೈರಸ್ ಪ್ರಭಾವ ಬೀರುತ್ತಾಗಿದೆ. ಅಂದರೆ ಕೊರೋನಾ ವೈರಸ್ ಮತ್ತಷ್ಟು ಪ್ರಭಾವವನ್ನು ಬೀರೋದಕ್ಕೆ ಶುರು ಮಾಡಿದೆ. ಈಗಾಗಲೇ ಬಾಬಾ ವಾಂಗ ಜೊತೆಗೆ ಕೋಡಿಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿಯಲ್ಲಿ ಕೆಲವೊಂದಿಷ್ಟು ಜನರು ಹೇಳ್ತಾರೆ 5 ವರ್ಷಗಳ ಕಾಲ ಅಂದರೆ 2025ರಿಂದ 30ರವರೆಗೆ ಹೊಸ ವೈರಸ್ ಬರುತ್ತೆ, ಅಂದರೆ ಕೊರೋನಾ ವೈರಸ್ ಬರುತ್ತೆ, ಅದು 5 ವರ್ಷಗಳ ಕಾಲ ಇರುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಈಗ ಕೊರೋನಾ ವೈರಸ್ ಕೂಡ ಮತ್ತೆ ವಿಸ್ಫೋಟಗೊಂಡು ತಲ್ಲನ್ನು ಸೃಷ್ಟಿ ಮಾಡಿದೆ.
ಇನ್ನು ಭಾರತದಲ್ಲಿ ಪ್ರಸ್ತುತವಾಗಿ ಜನರಿಗೆ ಕೊರೋನಾ ವೈರಸ್ ಸೋಂಕು ತಗುಲ್ತಾಗಿದೆ. ಈ ಪೈಕಿ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ 430 ಜನರು ವೈರಸ್ ಸೋಂಕಿಗೆ ಒಳಗಾಗಿದ್ದಾರೆ. ಅದಾದ ನಂತರ ತಮಿಳುನಾಡಿನಲ್ಲಿ 69 ಜನರು, ಕರ್ನಾಟಕದಲ್ಲೂ ಕೂಡ ಈಗ ಹೊಸ ವೈರಸ್ ಅಂದ್ರೆ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಪ್ರಸ್ತುತ ಕೊರೋನಾ ವೈರಸ್ ಏಕಾಏಕಿ ಗಂಭೀರ ಸ್ವರೂಪವಿಲ್ಲ, ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ಬಳಸಬೇಕು ಅಂತ ವೈದ್ಯಕೀಯ ಸಂಶೋಧನಾ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಈ ನಡುವೆ ಜಪಾನ್ ಮತ್ತು ಫಿಲಿಪೈನ್ಸ್ ನಡುವೆ ಸಮುದ್ರದೊಳಗೆ ದೊಡ್ಡ ಬಿರುಕು ಉಂಟಾಗಲಿದ್ದು, ಇದು ಜುಲೈ 2025ರಲ್ಲಿ ಭೀಕರ ಸುನಾಮಿಗೆ ಕಾರಣವಾಗಬಹುದು ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 2011ರ ದುರಂತಕ್ಕಿಂತ 3 ಪಟ್ಟು ದೊಡ್ಡದಾದ ಸುನಾಮಿ ಬರುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಬಾಬಾ ವಾಂಗಾ. ಜಪಾನ್ ಭೂಕಂಪಗಳ ಇತಿಹಾಸವನ್ನ ಹೊಂದಿದ್ರಿಂದ ಇದೀಗ ಜನರು ಮುನ್ಸೂಚನೆಯ ಬಗ್ಗೆ ಆತಂಕಕ್ಕೀಡು ಮಾಡಿಕೊಂಡಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಬಾಬಾ ವಾಂಗಾ 2025 ಅಂದ್ರೆ 2025 ಪೂರ್ತಿ ವರ್ಷ ಏನೆಲ್ಲ ಘಟಿಸಲಿದೆ ಅನ್ನೋದರ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಆ ಭವಿಷ್ಯವಾಣಿಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಯುರೋಪಿನಲ್ಲಿ ಭೀಕರ ಯುದ್ಧ. ಹೌದು, 2025ರಲ್ಲಿ ಯುರೋಪ್ನಲ್ಲಿ ಒಂದು ದೊಡ್ಡ ಯುದ್ಧ ಸಂಭವಿಸಲಿದೆ. ಇದು ಖಂಡದ ಜನಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಈ ಯುದ್ಧವು ಮಾನವ ಸಭ್ಯತೆಯ ವಿನಾಶದ ಆರಂಭ ಸೂಚಿಸ್ತಾ ಇದೆ ಅಂತ ಬಾಬಾ ವಾಂಗಾ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ರು. ಇನ್ನು ಮಾನವೀಯತೆ ಅಂತ್ಯದ ಕಾಲ ಆರಂಭವಾಗತ್ತೆ ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 2025ರಿಂದ ಮಾನವನಲ್ಲಿರುವಂತಹ ಮಾನವೀಯತೆಗೆ ನಾಶವಾಗಿ ಹೋಗತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ವರ್ಷವನ್ನ ಜಗತ್ತಿನ ಅಂತ್ಯದ ಆರಂಭವನ್ನ ಗುರುತಿಸುವ ವರ್ಷ ಅಂತ ಬಾಬಾ ವಾಂಗಾ ಪರಿಗಣಿಸಿ ವಿವರಿಸಿದ್ದಾರೆ. ಇನ್ನು ನೈಸರ್ಗಿಕ ವಿಕೋಪಗಳು 2025ರಲ್ಲಿ ಜ್ವಾಲಾಮುಖಿ ಸ್ಫೋಟಗಳು, ಭೂಕಂಪಗಳು ಮತ್ತು ಪ್ರವಾಹದಂತಹ ತೀವ್ರವಾದ ನೈಸರ್ಗಿಕ ವಿಕೋಪಗಳು ಸಂಭವಿಸಿವೆ. ಇವು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಪರಿಣಾಮ ಬೀರಬಹುದು. ಉದಾಹರಣೆಗೆ 2025ರ ಆರಂಭದಲ್ಲಿ ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭಯಂಕರ ಭೂಕಂಪವನ್ನ ಈ ಭವಿಷ್ಯವಾಣಿಯ ಮುನ್ನೋಟ ಅಥವಾ ಮುನ್ನುಡಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೈಬರ್ ದಾಳಿಗಳು, ನೀರು, ಶಕ್ತಿ ಮತ್ತು ಸಂವಹನ ವ್ಯವಸ್ಥೆಗಳಂತಹ ಜಾಗತಿಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಟ್ಕೊಂಡು ಸಂಘಟಿತ ಅಂದ್ರೆ ಉಗ್ರರು ಸೈಬರ್ ದಾಳಿಯನ್ನ ನಡೆಸುವ ಸಾಧ್ಯತೆ ಇದೆ ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಒಂದು ಸೈಬರ್ ದಾಳಿಯಿಂದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆ ಕಾಣಬಹುದು. ಜೊತೆಗೆ ಬಡ ರಾಷ್ಟ್ರಗಳು ಶ್ರೀಮಂತವಾಗಬಹುದು, ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರವಾಗಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಏಲಿಯನ್ಗಳೊಂದಿಗೆ ಸಂಪರ್ಕ 2025ರಲ್ಲಿ ಮಾನವ ಅನ್ಯಗ್ರಹ ಜೀವಿಗಳೊಂದಿಗೆ ಅಂದರೆ ಏಲಿಯನ್ಸ್ಗಳೊಂದಿಗೆ ಸಂಪರ್ಕ ಸಾಧಿಸುವ ಸಾಧ್ಯತೆ ಇದೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಈ ಸಂಪರ್ಕವು ಜಾಗತಿಕ ಗಮನವನ್ನು ಸೆಳೆಯಬಹುದು ಮತ್ತು ವಿಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡಬಹುದು ಅಂತ ಹೇಳಲಾಗಿದೆ. ಇನ್ನು ಆರ್ಥಿಕ ಲಾಭದ ರಾಶಿಗಳು ಯಾವುವು ಅಂತನ್ನೋದನ್ನು ಕೂಡ ಹೇಳಿದ್ದಾರೆ. ಕೆಲವು ರಾಶಿಚಕ್ರ ಚಿಹ್ನೆಗಳಾಗಿರುವಂತಹ ಮೇಷ, ವೃಷಭ, ಕರ್ಕಾಟಕ, ಮಿಥುನ ಮತ್ತು ಕುಂಭ ರಾಶಿಯವರಿಗೆ 2025ರಲ್ಲಿ ಆರ್ಥಿಕ ಲಾಭ ಮತ್ತು ಶ್ರೀಮಂತಿಕೆಯ ಸಾಧ್ಯತೆ ಇದೆ ಅಂತ ಬಾಬಾ ವಾಂಗಾ ಹೇಳಿದ್ದಾರೆ. ಇನ್ನು ಯುರೋಪ್ನಲ್ಲಿ ಇಸ್ಲಾಮಿಕ್ ಆಡಳಿತ ಶುರುವಾಗುತ್ತಂತೆ. ಕೆಲವು ವರದಿಗಳ ಪ್ರಕಾರ ಬಾಬಾ ವಾಂಗಾ ಯುರೋಪಿನಲ್ಲಿ ಇಸ್ಲಾಮಿಕ್ ಆಡಳಿತದ ಸ್ಥಾಪನೆಯ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದು ಖಂಡದ ರಾಜಕೀಯ ರೂಪರೇಷೆಗಳನ್ನು ಬದಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ತಾಂತ್ರಿಕ ಮತ್ತು ವೈದ್ಯಕೀಯ ಪ್ರಗತಿಗಳು ಅಂತ ನೋಡ್ತಾ ಹೋಗೋದಾದ್ರೆ 2025ರಲ್ಲಿ ತಂತ್ರಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ. ಜೊತೆಗೆ ಮಾನವ ಜೀವನ ಗುಣಮಟ್ಟವನ್ನು ಸುಧಾರಿಸಬಹುದು. ಆದರೆ ಪ್ರಗತಿಪರ ಸೈಬರ್ ದಾಳಿಯಿಂದಾಗಿ ಅಪಾಯ ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮುಂಬರುವಂದ್ರೆ ಈ ವರ್ಷ 2025ರಲ್ಲಿ ಪ್ರಕೃತಿ ವಿಕೋಪಗಳು ಜೊತೆಗೆ ಯುದ್ಧಗಳು ಜೊತೆಗೆ ಸೈಬರ್ ದಾಳಿ ಜೊತೆಗೆ ವೈದ್ಯಕೀಯ ಉಪಕರಣಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದಾಗಿ ಮಾನವನಿಗೆ ಈ 2025 ವರ್ಷ ದೊಡ್ಡ ಕಂಟಕವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಬಾಬಾ ವಾಂಗಾ ಮೊದಲೇ ಹೇಳಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನ ಕೆಲವೊಂದಿಷ್ಟು ವೆಬ್ಸೈಟ್ಗಳಿಂದ ತೆಗೆದುಕೊಂಡು ನಿಮಗೆ ಮಾಹಿತಿಯನ್ನ ನೀಡುವ ಪ್ರಯತ್ನ ನಮ್ಮದಾಗಿದೆ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.